ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಜೂನ್ 20ರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕೂಡ್ಲಿಗಿ ಪೊಲೀಸ್ ಉಪವಿಭಾಗ ಮತ್ತು ಪೊಲೀಸ್ ಠಾಣೆ ಹಾಗೂ ತಾಲೂಕು ಆಡಳಿತ, ವಿವಿಧ ಸಮುದಾಯಗಳ ಮುಖಂಡರು, ನಾಗರಿಕರ ಸಹಯೋಗದಲ್ಲಿ ಮೊಹರಂ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಆಯೋಜಿಸಲಾಗಿತ್ತು. ಡಿವೈಎಸ್ಪಿ ಮಲ್ಲೇಶಪ್ಪ ದೊಡ್ಡಮನೆಯವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಇನ್ನು ಶಾಂತಿ ಭಂಗ, ಕಾನೂನು ಸುವ್ಯವಸ್ಥೆ ಧಕ್ಕೆ ಆದಲ್ಲಿ ಅಂತವರ ವಿರುದ್ಧ ನಿರ್ದಾಕ್ಷಿಣ್ಯ ಕಠಿಣ ಕ್ರಮ ಜರುಗಿಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು. ಕಾರಣ ಹಬ್ಬದ ಸಂದರ್ಭದಲ್ಲಿ ಅಹಿತಕರ ಘಟನೆಗಳಿಗೆ ಯಾರೂ ಆಸ್ಪದ ನೀಡಬಾರದು, ಹಬ್ಬದ ಸಂಭ್ರಮದಿಂದ ನಡೆಯಬೇಕಾಗಿದೆ ಅಂತ ಹೇಳಿದರು. ಶಾಂತಿ ಸೌಹಾರ್ದತೆಗೆ ಹೆಚ್ಚು ಆದ್ಯತೆ ನೀಡಬೇಕಿದೆ. ಈ ನಿಟ್ಟಿನಲ್ಲಿ ನಾಗರಿಕರು, ಎಲ್ಲ ಧರ್ಮೀಯರು ಇಲಾಖೆಯೊಂದಿಗೆ ರೀತಿಯಲ್ಲಿ ಸಹಕರಿಸಬೇಕು ಅಂತ ಹೇಳಿದರು. ಕಾರಣ ಹಬ್ಬದ ಸಂದರ್ಭದಲ್ಲಿ ಎಲ್ಲರೂ ನೆಮ್ಮದಿ ಕಾಪಾಡುವ ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಹೇಳಿದರು. ಮೊಹರಂ ಹಬ್ಬ ಆಚರಣೆಗೆ ಹಾಗೂ ಮೆರವಣಿಗೆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗೆ ಆಸ್ಪದ ಇರುವುದಿಲ್ಲ. ಮುಂಜಾಗ್ರತವಾಗಿ ಅಗತ್ಯ ಭದ್ರತಾ ಕ್ರಮಗಳನ್ನು ನಡೆಸಲಾಗುತ್ತೆ. ಇನ್ನು ವೇದಿಕೆಯಲ್ಲಿದ್ದ ತಹಶೀಲ್ದಾರ್ ವಿ.ಕೆ. ನೇತ್ರಾವತಿಯವರು, ಸಿಪಿಐ ಪ್ರಹ್ಲಾದ್ ಆರ್ ಚನ್ನಗಿರಿಯವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಹಲವು ಮುಖಂಡರು ಕೂಡ ಮಾತನಾಡಿದರು. ಸಲಹೆ ಸೂಚನೆಗಳನ್ನು, ಅಭಿಪ್ರಾಯಗಳನ್ನು ಸಭೆಯಲ್ಲಿ ನೀಡಿದರು. ಇನ್ನು PSI ಸಿ ಪ್ರಕಾಶ್ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮುಸ್ಲಿಂ ಧರ್ಮದ ಪ್ರಮುಖರು ಸೇರಿದಂತೆ ವಿವಿಧ ಧರ್ಮಗುರುಗಳು, ವಿವಿಧ ಸಮುದಾಯಗಳ ಮುಖಂಡರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಪಟ್ಟಣದ ಹಿರಿಯರು, ನಾಗರಿಕರು, ವಿವಿಧ ಪಕ್ಷಗಳ ಪ್ರಮುಖರು, ಯುವಕರು, ಗಣ್ಯರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ತುಂಬಾ ಕಡೆ ಮಾಡ್ತೀವಿ ಸರ್. ಮುಸ್ಲಿಂ ಗೊತ್ತಿರೋ ಕೃಷ್ಣನಗರ ಇರ್ಬೋದು, ನನ್ನ ಮನೆ ಸುತ್ತಮುತ್ತಲೇ 4-5 ಮಸೀದಿ ಇದ್ದಾವೆ ಸಣ್ಣೂರಲ್ಲಿ. ಬಟ್ ಒಂದೇ ಇರೋದ್ರಿಂದ ಕುಡ್ಲಿಗಿರಿ. ಸೊ ಎಲ್ಲರೂ ಒಗ್ಗಟ್ಟಿಂದ ಮಾಡೋಣ. ಏನೋ ಹಿಂದೂ ಮುಸ್ಲಿಂ ಭಾವಕ್ಕೆ ಅನ್ನೋದಕ್ಕೆ ಏನು ಧಕ್ಕೆ ಬರಲ್ಲ. ಬಟ್ ಈ ಪ್ರತಿಷ್ಠೆ ಜಗಳ ಏನಿರುತ್ತಲ್ಲ, ಈ ಹಬ್ಬದಲ್ಲಿ ಅದು ಜಾಸ್ತಿ ಆಗುತ್ತೆ. ಸೊ ಲಾಸ್ಟ್ ಟೈಮ್ ಸರ್ DSP ಸರ್ ನೇತೃತ್ವದಲ್ಲಿ ಎಲ್ಲ ಸಕ್ಸಸ್ಫುಲ್ ಆಗಿ ಮಾಡಿದ್ದೀವಿ. ಈ ಸರಿ ಕೂಡ ಕುಣಿಯೋರು ಹೇಳಿದ್ದಾರೆ, ಈಗ ಆಲೆ ಕುಣಿ ಹಾಕಿದ್ದಾರೆ, ಈಗಿನ ಕುಣಿಯಕ್ಕೆ ಅವತ್ತಿನ ದಿನನೇ ಯಾಕೆ ಏನಿದೆ, ನೀವೇ ಮಸೀದಿ ಕುತ್ಕೊಂಡು ಅದೇನ್ ಮಾತಾಡ್ಬೇಕು, ಯಾವ ಟೈಮಲ್ಲಿ ಅಲ್ಲ ಅದನ್ನೊಂದು ಬೇಗ ಮಾಡ್ಕೊಂಡ್ರೆ, ಈ ಸರ್ ಹೇಳಿದಂಗೆ ಈಗ ನಮ್ಮ ಮನೇಲಿ ಕೂಡ ನಾವು ದಫನ್ ಆಗೋರು ಊಟ ಮಾಡಲ್ಲ. ಸೊ ಎಲ್ಲರ ಮನೇಲಿ ಮಕ್ಳು ಬಂದಿರೋರು, ಬೀಗರು ಬಂದಿರೋರು, ಅದು ಉಪವಾಸ ಇರೋರಿಗೆ ಬೇಡ. ಅದು ಸ್ವಲ್ಪ ಆದಷ್ಟು ಬೇಗನೆ, ಆದಷ್ಟು 8:30-9 ಗಂಟೆ ಒಳಗೆ ಎಲ್ಲಾನು ಮುಗಿಸೋದೊಂದು ಪ್ರಯತ್ನ ಮಾಡೋಣ. ಆಲ್ಮೋಸ್ಟ್ ಆಲ್ 5 ಬರ್ತಾ ಅದು ಏನು ಪ್ರಾಬ್ಲಮ್ ಆಗ್ತದೆ. ಪುಳಿ ಮುಚ್ಚೋದು ಪುಳಿ ದೇವ್ರಿಗೆ ಉಗಕ್ಕ ಇದಿರ್ಕೊಂಡಿರ್ತಾರೆ ಸರ್. ಅದು 3 ಕಡೆ ಅದು 3 ಕಡೆ ಸ್ಟಾರ್ಟಿಂಗ್ ಒಂದು ತೊತ್ತಲಾಂಜನ ಗುಡಿ ಹತ್ರ ಒಂದು, ಇಲ್ಲಿ ಮಟನ್ ಮಾರ್ಕೆಟ್ ರೋಡ್ ಹತ್ರ ಹೊಸಪೇಟೆ ರೋಡ್ ಏನಿದೆ. ನಿಮ್ಮ ಯಾರು ಇಂಪಾರ್ಟೆಂಟ್ ಲೀಡರ್ಸ್ ಇದ್ದಾರೆ ಅವ್ರನ್ನ ಕರ್ಸಿದ್ದು ಕೂಡ ನಾವು ಹೇಳ್ತೀವಿ. ಇದು ಇಂಪಾರ್ಟೆಂಟ್ ಇದು ಇದೆಯಲ್ಲ ಟೆಂಡರ್. ಮತ್ತು ನೀವು ಏನಾದರೂ ಹೈವೇ ಕ್ರಾಸ್ ಮಾಡಿ ಹೋಗುವಂಥದ್ದು ಅಂತ ಇದ್ರೆ ಸ್ವಲ್ಪ ನೋಡಿಕೊಂಡು, ನೈಟ್ ಟೈಮಲ್ಲಿ ಏನಾದರೂ ಮೂವ್ಮೆಂಟ್ ಮಾಡ್ತಾ ಇದ್ದರೆ ಸ್ವಲ್ಪ ನೋಡ್ಕೊಂಡು, ಯಾಕಂದರೆ ಈ ಟ್ರಾಫಿಕ್ಕು ಏನಾದರೂ ಸಮಸ್ಯೆ ಇರುತ್ತೆ ಹೈವೇದಲ್ಲಿ, ನೋಡ್ಕೊಂಡು ಹೋಗಿ. ಆಮೇಲೆ ಯಾರ್ದು ಅನಾವಶ್ಯಕವಾಗಿ ರೋಡ್ ಸೈಡ್ ಹಾಕಿರೋದನ್ನೆಲ್ಲ ದಯವಿಟ್ಟು ಕಟ್ ಮಾಡಬೇಕು. ಭಾಳ ಕಷ್ಟಪಟ್ಟು ಯಾರೋ ಬೆಳೆಸಿದಾರ ಈ ರೋಡ್ ಸೈಡ್ ಯಾವುದೇ ಕಾರಣಕ್ಕೂ ಕಟ್ ಮಾಡ್ಕೊಳ್ಳಿ. ನಿಮಗೆ ಬೇರೆ ಕಡೆ ಏನು ಸಾಧ್ಯ ಇದೆ ಮತ್ತು ಆ ಭಕ್ತಿಪೂರ್ವಕವಾಗಿ ಯಾರು ಕೊಡ್ತಾರೆ ತೊಗೊಂಡ್ಬನ್ನಿ. ಇಲ್ಲಾಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರ ಜೊತೆ ಮಾತಾಡಿ, ಅವರು ಕೂಡ ನಿಮ್ಗೆ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಕೂಡ ವೆರಿಫೈ ಮಾಡ್ಕೊಳ್ಳಿ. ಆ ಥರ ಮಾಡಿ. ಮತ್ತು ಕುಣಿ ಮುಚ್ಚೋ ವಿಚಾರದಲ್ಲಿ ಈಗ ಮೇಡಮ್ ಹೇಳಿದ್ದಾರೆ, ನಿಮಗೆ ಸಂಖ್ಯೆಗಳು ಅದಿದೆ. ಅದನ್ನು ಈಗ ಅದಕ್ಕೂ ರೆಡಿ ಇಲ್ಲ ನೀವು. ನಾವು ಬೇಕಾದ್ರೆ JCB ಕೊಟ್ಟು ಏನಿದೆ 5 ನಿಮಿಷದಲ್ಲಿ ಮುಗಿಸ್ಬಿಡ್ತೀವಿ, 5 ನಿಮಿಷದಲ್ಲಿ ತೆಗೆಸ್ಬಿಡ್ತೀವಿ. ಅದಕ್ಕೂ ಕೂಡ ನೀವು ಒಪ್ಪಲ್ಲ, ಧಾರ್ಮಿಕ ವಿಚಾರ ಅಂತೇಳಿ. ಅರ್ಥ ಆಯ್ತಾ? ಸೊ ನಿಮ್ಮ ಸಂಪ್ರದಾಯ ಏನಿದೆ ಅದನ್ನೇ ಮಾಡಿ. ಬಟ್ ಈಗ ಹುಡುಗರು ಏನಿದೆ, ಯಾರ್ಯಾರು ಬರಬೇಕು, ಏನು ಬರಬೇಕು, ಅದೆಲ್ಲ ನಿಮ್ಮ ಸಿಂಕ್ರನೈಸ್ ಮಾಡ್ಕೋಬೇಕು. ಅದೆಲ್ಲವನ್ನು ನಾವು ಹೇಳಿಕ್ಕಾಗಲ್ಲ. ಖಂಡಿತ ಈ ವರ್ಷನೂ ಕೂಡ ಏನಿದೆ ಎಲ್ಲರಿಗೆ ನಾವು ಎಷ್ಟು ಸಾಧ್ಯ ಆಗುತ್ತೆ ಟಿ ಶರ್ಟ್ ಏನಿದೆ ವ್ಯವಸ್ಥೆ ಮಾಡ್ತೀವಿ. ಮತ್ತು ಇನ್ ಟೈಮಲ್ಲಿ ದಯವಿಟ್ಟು ಏನಿದೆ ಇನ್ ಟೈಮಲ್ಲಿ ಅದನ್ನು ಮೆರವಣಿಗೆ ಆಯಿತು, ಮತ್ತೊಂದಾಯಿತು, ಅದನ್ನು ಮುಗಿಸೋದು ಏನಿದೆ ನೋಡಿ. ಅದನ್ನು ಸ್ವಲ್ಪ ಬದಲಾವಣೆಗಳು ಮಾಡಿ. ಪ್ರತಿ ವರ್ಷದಿಂದ ಪ್ರತಿ ವರ್ಷಕ್ಕೆ ಚೇಂಜಸ್ ಆಗಬೇಕೆ ಹೊರತು ಅದು ಮತ್ತೆ ಜಟಿಲ್ ಆಗುವಂತೂ ಹೋಗಬಾರ್ದು. ಅದಕ್ಕೆ ಇಲ್ಲ. ಹಾಗಾಗಿ ಇವತ್ತು ಕೆಲವೊಂದು ವಿಚಾರಗಳನ್ನು ಇವತ್ತು ನಮ್ಮ DSP ಸರ್, CPS ಸರ್ ಮತ್ತು ತಹಸೀಲ್ದಾರ್ ಮೇಡಮ್ ಅವರು ಚರ್ಚೆ ಮಾಡ್ತಾರೆ. ಈಗ ಮೊದಲನೇದಾಗಿ ನಿಮ್ಮದು ಯಾವುದಾದ್ರೂ ಏನಾದರೂ ನಮ್ಮ ಇಲಾಖೆ ವತಿಯಿಂದ ಅಥವಾ ನಿಮ್ಮ ಈ ಹಬ್ಬದ ಕುರಿತು ಗ್ರೀವೆನ್ಸ್ ಇದ್ದರೆ ಒಬ್ಬೊಬ್ಬರು ತಾವು ದಯವಿಟ್ಟು ಮಾತಾಡಬೇಕು ಅಂತ ಕೇಳ್ತಾರೆ. ಒಂದು ಎರಡೇನು ಸರ್, ನೀವು ಹೇಳಿದ ನಿಜ. ಆ ಓಣಿ ಈ ಓಣಿ ಅಂತ ಸರ್ ಇವತ್ತು ಅನನ್ಯವಾಗಿದ್ದಾರೆ ಸರ್. ಯಾರಂತ ಇಲ್ಲ ಸರ್, ಆ ಟೀಮ್ ಹೋಗ್ಬಿಡುತ್ತೆ ಸರ್. ಈಗ ಏನಂದರೆ ನಮಗೆ ದೇವ್ರು ಬೇಗ ಬಂದ್ಬಿಟ್ಟು 7 ಗಂಟೆ ಒಳಗೆ ಇದಾಗ್ಬಿಟ್ರೆ ಸಾಕು ಸರ್. 9 ಗಂಟೆ ಆದ್ರೆ ನೀವು ಹೇಳಿದ ನಿಜ. ಅದ್ರಾಗ ಕೆಲವೊಬ್ಬರು ಒಂದಿರ್ತಿರ್ತಾರೆ ಸರ್, ಆ ದೇವರು ಇದಾಗುವವರೆಗೂ ಊಟ ಮಾಡಲ್ಲ.
ಹಂಗಾಗಿ ಅದರಿಂದ ತೊಂದರೆ ಆಗುತ್ತೆ. ಇದು ಜಾಸ್ತಿ ನಮ್ಮ ಹಿಂದೂಗಳು ಆಚರಣೆ ಮಾಡ್ತೀವಿ, ಮುಸ್ಲಿಮ್ಸರು ಅವ್ರ ಪಿಂಜಾರ ಮಾಡ್ತಾರೆ ಸರ್. ಆದ್ದರಿಂದ ಇದು ಸ್ವಲ್ಪ ದೇವ್ರು ಬೇಕು. ಆಮೇಲೆ ಸರ್ ಇಲ್ಲಿ ಬಂದಿರತಕ್ಕಂಥ ಯಾರು ದಾನಿ ಮಾಡಲ್ಲ ಸರ್, ಆ ಇರ್ತಕ್ಕಂಥ ಟೀಮೇ ಬೇರೆ. ಹಾಗಾಗಿ ಎಲ್ಲರ ಭಾಗಕ್ಕಿಂತ ಎಲ್ಲ ಮನೆ ಬಂದರೆ ಅದು ಬರೋ ನಮ್ಮ ಏರಿಯಾದ ಬಂದರೆ ಮುಚ್ಚಬೇಕು ಸರ್. ಹಾಗಾಗಿ ಲೇಟ್ ಆಗುತ್ತೆ ಸರ್. ನಾವು ಕೂಡ ಎಲ್ಲ ನಮ್ಮ ಜಯಮ್ಮ ಮಗರಾಜರು ಬಂದಿಲ್ಲ, ಮದುವೆ ಪ್ರಿಪರೇಷನ್ ನಾವು ನಡೆಯೋದ್ರೆ ಅವರು ಲೇಬರ್ ಕಳಿಸಿದ್ರು, ಟ್ಯಾಕ್ಟ್ರಿ ಇರ್ತಕ್ಕಂಥ ಎಲ್ಲ ಲೇಬರ್ ಕರ್ಕೊಂಡ್ಬಂದು ಇಂಟರ್ನೆಟ್ ನೀವು ಹೇಳ್ದಂಗೆ ಎಲ್ಲ ಕರೆಕ್ಟಾಗಿ ಆಯ್ತು. ಇವಾಗ ಬಂದಿದ್ರಲ್ಲ ನಮ್ಮ ಗುಣ ಮುಚ್ಚಿಸ್ಬೇಕಾದ್ರೆ ಯಾವಾಗ 5 ಕಾಲ ಇಷ್ಟೊತ್ತಿಗೆ ಮುಚ್ಚಿಬಿಡಲ್ಲ ಜಲ್ದಿ ಅಂತೇಳಿ ಬೇಕಂತ ಲೇಟ್ ಮಾಡಿದ್ರು. ಅಂದರೆ ಮೊರಮ್ಮ ಬಿಟ್ಟಾಗ ಈಶ್ವರ ಬಿಟ್ಟಾಗ ಹೊಸಕೋಟ ರಸ್ತೆಯಲ್ಲಿ ಭಾಳ ಹೊತ್ತು ಕ್ಲೀನ್ ಹಾಕೊಂತ ಬರ್ತಾ ಆಯಿತು. ಅದರಲ್ಲಿ ಒಂದು ಒಳ್ಳೆ ಜನ ಟಿ ಶರ್ಟ್ ಮರಿ ಮಾಡಬೇಡಿ. ಈ ವರ್ಷವೂ ನಮ್ಮ ಇಲಾಖೆಯಿಂದ ತೋರಿಸ್ತೀವಿ, ಅದೇ ತೊಂದರೆ ಇಲ್ಲ. ಅದು ಭಾವೈಕ್ಯತೆಯಿಂದ ಮಾಡ್ಕೊಂಡು ಹೋಗಿ ಅನ್ನೋ ಉದ್ದೇಶ ಪೊಲೀಸರಿಗೆ ಪಾನ್ ಅಂಗಡಿಗಳನ್ನೆಲ್ಲ ಭಾಳ ಬಂದೋಬಸ್ತ್ ನಮಗೆ ಗೊತ್ತಿರುವಂತೆ ಸರ್, ಅವತ್ತಿನ ದಿನ ಬೇರೆ ಕಡೆ ಸಪ್ಲೈ ಮಾಡಿಕೊಂಡು ಕೆಲವಾರು ನಮ್ಮ ಕೂಡ್ಲಿಗೆ ಟೌನಲ್ಲಿ ಕೂಡ ಬೇರೆ ಬೇರೆ ಅಂಗಡಿಗಳಲ್ಲಿ ಬೇರೆ ಬೇರೆ ಮನೆಗಳಲ್ಲಿ ಸಿಗ್ತಾ ಇದೆ ಸರ್. ಅವ್ರು ನೇರವಾಗಿ ಅಂಗಡಿ ಬಂದಾಗಿದ್ರೆ ಅವ್ರಿಗೆ ಎಲ್ಲಿ ಸಿಗುತ್ತೆ ಅಂತ ಗೊತ್ತು ಸರ್. ಅದನ್ನು ತೆಕ್ಕೊಂಬಂದು ನ್ಯೂಸೆನ್ಸ್ ಮಾಡ್ತಾರೆ. ಇಲ್ಲಿ ಹಿಂದೂ ಮುಸ್ಲಿಂ ಭಾಳ ಭಾವೈಕ್ಯತೆ ಇದ್ದಿದ್ದೀವಿ ಸರ್, ಬಟ್ ಹಿಂದೂ ಮುಸ್ಲಿಂ ಕರೆಕ್ಟ್ ಆಗ್ತಲ್ಲ ಸರ್. ಬಟ್ ಏನಾದರೂ ನಮ್ಮ ಕಮ್ಯುನಿಟಿ, ನಮ್ಮ ST ಕಮ್ಯುನಿಟಿ ಅಂತೀವಿ ಸರ್, ಅದರಲ್ಲೇ ಒಂದು ಆಗ್ತದೆ ಸರ್. ಬಟ್ ಇವತ್ತೇನು ದೊಡ್ಡವರು ಕಾಲೇಜುಗಳಾಗಿರ್ಬೋದು, ಕಾಲೇಜಪ್ಪ ಈ ಥರ ಎಲ್ಲ ಒಂದು ದೊಡ್ಡವ್ರಿಗೆ ಸರ್ ನಾವೆಲ್ಲ ಹುಡುಗರು ಬಂದಿದ್ದೇವೆ. ಬಟ್ ಲೀವ್ ಮಾಡಬೇಕಾಗಿರೋ ಮೀಟಿಂಗ್ ನಮ್ಮ ಊರು ಮುಖಂಡರು ಇರ್ತಾರಲ್ಲ ಸರ್, ಅವ್ರು ಹೆಚ್ಚಿನ ಮಟ್ಟದಲ್ಲಿ ಕರೆದು ಇನ್ನೊಂದು ತಾವು ಹೇಳಿದಾಗ ಸರ್ ಮೀಟಿಂಗ್ ಮಾಡಿಬಿಟ್ಟು ಸರ್, ಮತ್ತೆ ಏನಂತಂದ್ರೆ ಅವತ್ತಿನ ದಿನ ಸರ್ ತಾವು ಆದರೆ ಸ್ವಲ್ಪ ರಿಸರ್ವ್ ಏನಾದರೂ ಕರೆಸಿದ್ರೆ ಭಾಳ ಅನುಕೂಲ ಆಗ್ತದೆ ಸರ್. ಅಣ್ಣರ ಶಿವಣ್ಣರು ಹೇಳಿದ್ರೆ ಕರೆಕ್ಟ್ ಸರ್, ಅಲ್ಲಿ ಬೇಗನೆ ಮುಗಿಸ್ತಾರೆ. ಈ ಕುಣಿತಕ್ಕಂಥ ಕೆಲವಾರು ವ್ಯಕ್ತಿಗಳು ಮಾತ್ರ ಒಂದು ಚೂರು ಅಡೆತಡೆ ಉಂಟು ಮಾಡ್ತಿದ್ದಾರೆ ಸರ್. ಯಾಕೆ ಲೇಟ್ ಆಯಿತು ಅಂತಂದೇಳಿ ಇಲ್ಲಿ ಸ್ವಲ್ಪ ಕ್ವಶನ್ ಮಾರ್ಕ್ ಆಗಿ ಮತ್ತು ಇವರು ಸಹ ಅಡಚಣೆ ಉಂಟು ಮಾಡ್ತಾರೆ ಸರ್. ತಮ್ಮ ರಿಸರ್ವ್ ಪೊಲೀಸಿಟಿ ಇಷ್ಟೇ, ನಾವು ಗಣಪತಿಗೆ ತಾವೆಲ್ಲ ಟೈಮಿಂಗ್ ಕೊಡ್ತೇವೆ ಸರ್. 10 ಗಂಟೆಗೆ ಬಾವಿಯಲ್ಲಿ ಹಾಕ್ಬೇಕಂತಾರೆ ಸರ್. ಮಿನಿಮಮ್ ಅಂದರೆ ನೀವು 1/2 hour ನಮಗೆ ಟೈಮ್ ಕೊಡ್ತೀವಿ ಸರ್. ಅಷ್ಟರಲ್ಲೇ ಆ ಡಿಜೆ ಏನಿದ್ರು ಆಫ್ ಮಾಡಿಸ್ಕೊಂಬಂದು ಯಾವ ರೀತಿಯಲ್ಲಿ ನೀವು ಬಾವಿಯಲ್ಲಿ ಯಾರಾದರೂ ಬೇರೆ ತಮ್ಮ ಕಾನೂನಾತ್ಮಕವಾಗಿರ್ತಕ್ಕಂಥ ಒಂದು ಕ್ರಮವನ್ನು ನೀವು ಜರುಗಿಸ್ಕೊಡಿ ಸರ್. ನಮಗೆ ಇರ್ತಕ್ಕಂಥ ಲೀಡರ್ಸ್, ನಮ್ಮ ಕೂಲಿ ಲೀಡರ್ಸ್ ಕಾನೂನಿಗೆ ಯಾರು ಅಡ್ಡಿ ಉಂಟು ಮಾಡುವಂತಕ್ಕಂಥದ್ದು ಒಂದು ನಮ್ಮ ಅನಿಸಿಕೆ ಸರ್. 26ನೇ ಸಾಲಿನ ಈ ಒಂದು ಹುಳ್ಳಿಗಿ ನಗರ ಪಟ್ಟಣದ ಈ ಒಂದು ಮೊಹರಂ ಹಬ್ಬದ ಕುರಿತು ನಮ್ಮ ಇಲಾಖೆ ವತಿಯಿಂದ ಈ ಒಂದು ಶಾಂತಿ ಸಭೆಯನ್ನು ಆಯೋಜಿಸುತ್ತೀವಿ. ಈ ಒಂದು ಶಾಂತಿ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಉಪವಿಭಾಗದ DSP ಸಾಹೇಬರಾದಂಥ ಮಲ್ಲೇಶ್ ದೊಡ್ಡಮನಿ ಸರ್ ವಹಿಸಿಕೊಂಡಿರ್ತಾರೆ. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಈ ಒಂದು ನಮ್ಮ ಈ ಶಾಂತಿ ಸಭೆಗೆ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂಥ ಮತ್ತು ತಹಸೀಲ್ದಾರಾದಂಥ ನೇತ್ರಾವತಿ ಮೇಡಮ್ ಸಹ ಬಂದು ಇಲ್ಲಿ ಹಾಜರಿರ್ತಾರೆ. ಅವರು ನಾನು ಸ್ವಾಗತವನ್ನು ಕೋರ್ತಾರೆ. ಅದೇ ರೀತಿಯಾಗಿ ಈ ಒಂದು ಸಭೆಗೆ ನಮ್ಮ ವೃತ್ತ ನಿರೀಕ್ಷಕರಾದಂಥ ಪ್ರಹ್ಲಾದ್ ಸರ್ ಸಹ ಹಾಜರಿರ್ತಾರೆ. ಅವರು ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವರ್ಷ ಆದಂಥ ಕೆಲವೊಂದು ನ್ಯೂನತೆಗಳನ್ನು ಸರಿಪಡಿಸಲಿಕ್ಕೋಸ್ಕರ ಹಾಗೂ ಎಲ್ಲ ಒಂದು ಈ ಒಂದು ಏನಪ್ಪ ಅಂದರೆ ಒಂದು ಅರಿವು ಭಾವೈಕ್ಯತೆಯಿಂದ ಆಚರಣೆ ಮಾಡುವಂಥ ಹಬ್ಬ. ಮುಸ್ಲಿಮ್ಸ್ರಾದ್ರೂ ಹೆಚ್ಚಾಗಿ ಹಿಂದೂಗಳೇ ಈ ಹಬ್ಬವನ್ನು ಆಚರಣೆ ಮಾಡೋದ್ರಿಂದ, ಅದರಲ್ಲಿ ಹಿಂದೂಗಳೇ ಹೆಚ್ಚಿಗೆ ಭಾಗವಹಿಸುವುದರಿಂದ ಈ ಒಂದು ಶಾಂತಿ ಸಭೆಗೆ ನಾವು ಮಾಡಲೇಬೇಕು ಮತ್ತು ಯಾವ ರೀತಿಯಾಗಿ ಇದು ಮಾಡಬೇಕು ಅಂತೇಳಿ ಹಿಂದೆ ಸರಿ ನಮ್ಮ DSP ಸಾಹೇಬರು ವಿಶೇಷವಾಗಿ ಕಾಳಜಿ ವಹಿಸಿ ಎಲ್ಲ ಒಂದು ಇದನ್ನ ಕೊಡಿಸಿ ಅದನ್ನ ಹಬ್ಬನ ಒಂದು ಬೇರೆ ರೀತಿ ಒಂದು ವಾತಾವರಣ ಕಲ್ಪಿಸಿದ್ರು. ಬಟ್ ಏನೇ ಆಗಲಿ ನಾವು ಲಾಸ್ಟ್ ಟೈಮ್ ನೋಡಿದಂಗೆ ಈಗ ಇಲ್ಲಿ ಒಂದು ರೀತಿ ಒಂಥರ ಇದು ಬೇರೆ ಕಡೆ ಎಲ್ಲಿ